ಎಲ್ಲರೂ, ಐ ಹೋಪ್ ಯು ಆಲ್ ಡೂಯಿಂಗ್ ಗುಡ್. ವೆಲ್ಕಮ್ ಬ್ಯಾಕ್ ಟು ಒನ್ ಮೋರ್ ವ್ಲಾಗ್. ವೆಲ್ಕಮ್ ಬ್ಯಾಕ್ ಟು ರಮ್ಯಶ್ರೀ ವ್ಲಾಗ್ಸ್. ಇದು ಗಣೇಶನ ಹಬ್ಬದ ಇಂದಿನ ದಿನದ ವ್ಲಾಗ್ ಆಗಿರುತ್ತೆ. ಈಗ ನಾನು ಮಾಡ್ತಾ ಇರೋದು ಕುಡಾಲು ಮಾಡ್ತೀವಿ ಅಲ್ವಾ, ಅಂದರೆ ಕಡುಬು ಮಾಡ್ತೀವಿ ಅಲ್ವಾ, ಅದಕ್ಕೆ ಸ್ಟಫಿಂಗಿಗೆ ಅಂತ ಅಂದ್ಬಿಟ್ಟು. ಸೊ ಹಾಗಾಗಿ ಬಿಳಿ ಎಳ್ಳನ್ನು ಇಲ್ಲಿ ಒಂದು 2.5 hours ನೀರಲ್ಲಿ ನೆನೆಸಿಟ್ಬಿಟ್ಟು ಅದಾದಮೇಲೆ ಈ ರೀತಿಯಾಗಿ ಬಸ್ದಿಟ್ಕೊಂಡ್ರೆ ಅದ್ರ ಮೇಲಿರುವಂತಹ ಸಿಪ್ಪೆ ನೀಟಾಗಿ ಬಂದ್ಬಿಡುತ್ತೆ. ಅದಕ್ಕೋಸ್ಕರ ಈ ಪ್ರೊಸೀಜರ್ ಮಾಡ್ತಾ ಇರೋವಂಥದ್ದು. ಇಲ್ಲಿ ಬಿಳಿ ಎಳ್ಳನ್ನು ಎಲ್ಲ ಸಿಪ್ಪೆ ತೆಗೆದಿಟ್ಕೊಳ್ಳೋಕ್ಕೆ ಅಂತ ನಾನು ಗ್ರೈಂಡ್ ಮಾಡ್ತಾಯಿದ್ದೀನಿ. ಇವತ್ತು ಸ್ವಲ್ಪ ವೆರಿ ಲಾಂಗ್ ಡೇ ಆಗಿರುತ್ತೆ. ಯಾಕೆ ಅಂತಂದರೆ ಸುಮಾರು ಕೆಲಸಗಳು ಪೆಂಡಿಂಗ್ ಇರೋದನ್ನೆಲ್ಲ ಇವತ್ತು ಮಾಡಿ ಮುಗಿಸ್ಲೇಬೇಕಾದಂಥ ಟೈಮ್ ಇದು. ಆ್ಯಕ್ಚುಲಿ ನಾನು ಹೋಗಿ ಸ್ವಲ್ಪ ಶಾಪಿಂಗ್ ಮಾಡಬೇಕಿತ್ತು. ಹಿಂದಿನ ವ್ಲಾಗಲ್ಲಿ ನೋಡಿದರೆ ನಿಮಗೆ ಗೊತ್ತಾಗುತ್ತೆ ನಾನು ಶಾಪಿಂಗ್ ಹೋಗಿ ವಾಪಸ್ ಬಂದಿದ್ದೆ ಅಂತ ಅಂದ್ಬಿಟ್ಟು. ಇದು ವೆರಿ ಕ್ರೂಷಿಯಲ್. ಇವತ್ತು ಬಿಟ್ಟರೆ ಇನ್ನು 2-3 ಡೇಸ್ ಅಂಗಡಿ ಕ್ಲೋಸ್ ಆಗಿಬಿಟ್ಟಿರುತ್ತೆ. ಗಣೇಶನ ಹಬ್ಬ, ಗೌರಿ ಹಬ್ಬ ಎಲ್ಲ ಮುಗಿಸ್ಕೊಂಡು ನಾನು ಹೋಗೋ ಅಷ್ಟರಲ್ಲಿ ನಾನು ಪರ್ಫಾರ್ಮ್ ಮಾಡಬೇಕಿರೋಂಥ ಈವೆಂಟ್ ಕೂಡ ಬಂದ್ಬಿಡುತ್ತೆ. ಈ ರೀತಿ ಹೀಗೆ ವಿಪ್ ಮಾಡಿದ್ರೆ ಸಾಕು, 1-2-3 ಸಲ ಅದ್ರ ಮೇಲಿರೋಂತಹ ಒಂದು ಲೇಯರ್ ಹಂಗೆ ಓಪನ್ ಆಗಿರುತ್ತೆ. ಇದನ್ನು ನಾವು ಡ್ರೈ ಕ್ಲಾತ್ ಮೇಲೆ ಹಾಕ್ಬಿಟ್ಟು ಅದನ್ನು ಡ್ರೈ ಮಾಡ್ಕೋಬೇಕಾಗತ್ತೆ. ಸೊ ಹಾಗಾಗಿ ಅದಕ್ಕೆ ಮುಂಚೆನೇ ಹೋಗಿ ಎಲ್ಲನೂ ಸ್ವಲ್ಪ ತಂದಿಟ್ಕೋಬೇಕಾಗಿರುತ್ತೆ. ಅದಕ್ಕೆ ಮನೇಲಿ ಇದೊಂದು ಸ್ವಲ್ಪ ಮಡಿಯಿಂದ ಮಾಡಿ ಮುಗಿಸ್ಕೊಂಬಿಟ್ಟು ನಾನು ಆಚೆ ಹೋದರೆ ಬಂದಮೇಲೆ ಬೇರೆದೆಲ್ಲ ಮಾಡೋಕ್ಕೆ ಸರಿ ಹೋಗುತ್ತೆ ಅಂತ ಅಂದ್ಕೊಂಡು ಈಗ ಇದನ್ನು ಮಾಡ್ತಾ ಇರೋವಂಥದ್ದು. ನಾನು ಇನ್ಫ್ಯಾಕ್ಟ್ ಹೇಳಬೇಕು ಅಂತಂದರೆ ಮದುವೆ ಆದಮೇಲೆ ಈ ಥರ ಕಡುಬನ್ನ ತಿಂತಾ ಇರೋದು. ಅದಕ್ಕೆ ಮುಂಚೆ ನಮ್ಮ ಮನೇಲೆಲ್ಲ ಗಣೇಶನ ಹಬ್ಬ ನಮ್ಮ ಮನೇಲಿ ತುಂಬ ದೊಡ್ಡ ಹಬ್ಬ ಮಾಡ್ತಾಯಿದ್ವಿ. ಅಲ್ಲಿ ಏನು ಅಂತಂದರೆ ಕರ್ಜಿಕಾಯಿ ಮಾಡ್ತಾಯಿದ್ವಿ, ಅಂದರೆ ಕರ್ದ್ಬಿಟ್ಟು ಮಾಡ್ತಾರಲ್ಲ ಕಡುಬು, ಅದನ್ನು ಮಾಡ್ತಾಯಿದ್ವಿ. ಸೊ ಇಲ್ಲಿ ಬಂದಮೇಲೆ ಹಬೆಯಲ್ಲಿಟ್ಟು ಮಾಡೋವಂಥ ಕಡುಬು ಟೋಟಲಿ ಡಿಫ್ರೆಂಟ್. ನಾವು ಈ ಥರ ಯಾವತ್ತೂ ತಿಂದೇ ಇಲ್ಲ. ಬಟ್ ಇವರು ಆ ಥರ ಮಾಡೋದಿಲ್ಲ, ಎಣ್ಣೆಲಿ ಕರೆದಿರೋದನ್ನು. ಸೊ ಹಾಗಾಗಿ ಇದು ನನಗೆ ಮದುವೆ ಆಗಿ ಬಂದಮೇಲಿಂದ ರೂಢಿಯಾಗಿರುವಂತಹ ಒಂದು ರೆಸಿಪಿ ಅಂತ ಹೇಳ್ಬೋದು. ಸೊ ಇಲ್ಲಿ ನಿಮಗೆ ಕಾಣಿಸ್ತಾ ಇದೆ ಅಲ್ವಾ, ಒಂದು ಡ್ರೈ ಕ್ಲಾತ್ ಮೇಲೆ ಅದನ್ನೆಲ್ಲ ಹಾಕಿ ನಾನು ಒಣಗಿಸಿಟ್ರೆ ಮತ್ತು ನಾನು ವಾಪಸ್ ಬರೋ ಅಷ್ಟರಲ್ಲಿ ಅದೆಲ್ಲ ಡ್ರೈ ಆಗಿರುತ್ತೆ. ಆಮೇಲೆ ಅದಕ್ಕೆ ಗ್ರೈಂಡ್ ಮಾಡಿಕೊಂಡು ಸ್ಟಫಿಂಗಿಗೆ ರೆಡಿ ಮಾಡ್ಕೋಬೋದು ಅಂತ. ಇನ್ನು ನಾಳೆನೇ ಹಬ್ಬ ಅಲ್ವಾ, ಸೊ ಹಾಗಾಗಿ ಎಲ್ಲನೂ ಪ್ರಿಪೇರ್ ಮಾಡ್ತಾಯಿದ್ದೆ. ಇದು ಡ್ರೈ ಆದಮೇಲೆ ಒಂದು ಸ್ವಲ್ಪ ದೊಡ್ಡ ಕಣ್ಣಿರೋ ಅಂತಹ ಜರಡಿಲ ಹಾಕಿ ಸೀವ್ ಮಾಡಿದ್ರೆ ನೀಟಾಗಿ ಅದ್ರ ಹೊಟ್ಟೆಲ್ಲನೂ ಆಚೆ ಬಂದುಬಿಡುತ್ತೆ. ಆಮೇಲೆ ನಮಗೆ ಬೇಕಿರೋ ಅಂಥದ್ದು ಮಾತ್ರ ಸಿಗುತ್ತೆ. ನನಗೆ ಚಿಕ್ಕವಳಿಂದನೂ ಐ ಆಮ್ ನಾಟ್ ವೆರಿ ಫಾಂಡ್ ಆಫ್ ಸ್ವೀಟ್ಸ್ ಅಂತ ಹೇಳ್ಬೋದು. ಅಂದರೆ ಅಷ್ಟೊಂದು ಏನು ಇಷ್ಟಪಟ್ಟು ತಿನ್ನಲ್ಲ ನಾನು. ಯಾವುದೇ ಥರ ಸ್ವೀಟ್ ಆಗಿರ್ಬೋದು. ನನಗೆ ತುಂಬ ಇಷ್ಟ ಆಗಿ ತಿನ್ನೋದು ಅಂತಂದರೆ ಒಂದು ಪೇಪರ್ ಸ್ವೀಟ್ ಅಂತ, ಪೂತರೇಕಲು ಅಂತ ಸಿಗುತ್ತೆ ಅಲ್ವಾ, ಅದು ನನಗೆ ತುಂಬ ಇಷ್ಟ ಆಗುತ್ತೆ. ಅದು ಬಿಟ್ಟರೆ ಯಾವಾಗಾದರೂ ರೇರ್ಲಿ ಚಾಕ್ಲೇಟ್ ತಿಂತೀನಿ, ಇಲ್ಲ ಅಂತಂದರೆ ಕೇಕ್, ಅದು ತುಂಬ ವೆರಿ ರೇರ್ ಅಂತ ಹೇಳ್ಬೋದು, ಅದನ್ನು ಕೂಡ ತಿನ್ನೋದು. ಇನ್ನೇನು ಅಷ್ಟೊಂದು ಇಷ್ಟ ಆಗಲ್ಲ ನನಗೆ. ಬೇಕೇ ಬೇಕು ಅಂತ ತರಿಸ್ಕೊಂಡು ತಿನ್ನೋ ಥರ ಯಾವುದೂ ಇಲ್ಲ ನನಗೆ. ಇನ್ನು ಮನೇಲಿ ಬ್ರೇಕ್ಫಾಸ್ಟು ದೋಸೆ ಮಾಡಿದ್ದಿದ್ದು, ಕೆಂಪು ಚಟ್ನಿ ಮತ್ತು ಗ್ರೀನ್ ಚಟ್ನಿ ಎರಡೂ ಇತ್ತು. ಸೊ ಅದನ್ನು ತಿಂದ್ಕೊಂಡು ನಾನು ಇನ್ನು ಸ್ವಲ್ಪ ಶಾಪಿಂಗ್ ಇತ್ತಲ್ಲ ಅದನ್ನು ಮುಗಿಸ್ಕೊಂಬರೋಣ ಅಂತ ಹೋದೆ. ಆಚೆಗಡೆ ಬಂದರೆ ಫುಲ್ಲು ಹಬ್ಬದ ವಾತಾವರಣ. ಎಲ್ಲ ಕಡೆ ಹೂವು ಮತ್ತು ಏನಂತಾರೆ ಮಾವಿನ ಸೊಪ್ಪು, ಗಣೇಶ, ಗೌರಿ ಎಲ್ಲನೂ ಇತ್ತು. ಮಾರ್ಕೆಟ್ ಅಂತೂ ಫುಲ್ಲಾಗಿ ಹೋಗ್ಬಿಟ್ಟಿತ್ತು. ಸೊ ನಾವಿನ್ನೂ ಅದಕ್ಕೆ ಕೂಡ ಶಾಪಿಂಗಿಗೆ ಬರಬೇಕು. ಅಲ್ಲಿಂದ ಮುಗಿಸ್ಕೊಂಡು ಈ ಶಾಪಿಂಗಿಗೆ ಅಂತ ಮತ್ತೆ ಬರೋದಿದೆ. ಸೊ ಹಬ್ಬ ಅಂದರೆ ಎಷ್ಟು ಬ್ಯುಸಿಯಾಗಿ ಹೋಗ್ಬಿಡ್ತೀವಿ. ಬರೀ ಹಬ್ಬದ ಕೆಲಸ ಇದ್ದರೆ ಅದರಲ್ಲೇ ಒಂದು ಫ್ಲೋಲಿರ್ತೀವಿ. ಬಟ್ ಅದ್ರ ಜೊತೆಯಲ್ಲಿ ನಂದು ಬೇರೆ ಒಂದು ಈವೆಂಟಿಗೆ ನಾನು ರೆಡಿ ಆಗಬೇಕಿತ್ತು. ಸೊ ಹಾಗಾಗಿ ನನಗೆ ಟೈಮ್ ಇಲ್ದಲೇ ಇವತ್ತು ಹೋಗಬೇಕಾಗಿರೋ ಪರಿಸ್ಥಿತಿ ಬಂದು ಹೋಗ್ತಾ ಇದ್ದೀನಿ. ನಾನು ಶಾಪಿಂಗಿಗೆ ಅಂತ ಹೋಗಿದ್ದು ಚಿಕ್ಕಪೇಟೆಗೆ. ನಾನು ಒಂದೊಂದು ಐಟಮ್ ಒಂದೊಂದು ಕಡೆ ತಗೊಳ್ಳೋದಕ್ಕಿಂತ ಎಲ್ಲ ಒಂದೇ ಕಡೆ ಸಿಗೋ ಅಂತ ಆದರೆ ನನಗೂ ಕೂಡ ಟೈಮ್ ಸೇವ್ ಆಗುತ್ತೆ. ಇನ್ನೂ ಬೇಜಾನು ಕೆಲಸ ಇತ್ತಲ್ಲ ಮನೆಗೆ ಬಂದು ಮಾಡೋಕ್ಕೆ. ಹಾಗಾಗಿ ಒಂದೊಂದೇ ಐಟಮ್ನ ಹುಡ್ಕೊಂಡು ಹೋದರೆ ಒಂದು ಕಡೆ ಸಿಗುತ್ತೆ, ಒಂದು ಕಡೆ ಸಿಗಲ್ಲ. ಇದಾದರೆ A to Z ಎಲ್ಲನೂ ಒಂದೇ ಕಡೆ ಸಿಗುತ್ತೆ. ಒನ್ ಸ್ಟಾಪ್ ಸೊಲ್ಯೂಷನ್ ಥರ ಅಂತ ಅಂದ್ಬಿಟ್ಟು ಡೈರೆಕ್ಟಾಗಿ ಅದೇ ಶಾಪ್ಗೆ ಹೋದೆ ನಾನು. ಅಲ್ಲೋದರೆ ನನಗೆ ಬೇಕಿರೋದೆಲ್ಲ ಇದೆ. ಬಟ್ ಅಲ್ಲೂ ಸಿಕ್ಕಾಪಟ್ಟೆ ಕ್ರೌಡ್ ಇದ್ದಾರೆ ಜನ. ಅಂದರೆ ಯಾವುದೋ ಒಂದು ಡ್ಯಾನ್ಸ್ ಕ್ಲಾಸ್ ಅವ್ರಿಗೂ ಎಲ್ಲನೂ ಪರ್ಚೇಸ್ ಮಾಡೋಕ್ಕೆ ಅಂತ ಬಂದಿದ್ದಾರೆ ಸ್ಟೂಡೆಂಟ್ಸ್ಗೆ ಅಂತ. ಸೊ ಅವರೆಲ್ಲನೂ ಹೋಲ್ಸೇಲಾಗಿ 10 ಪೀಸು 20 ಪೀಸ್ ಆ ಥರ ತೊಗೊಳಕ್ಕೆ ಬಂದಿದ್ದಾರೆ. ಸೊ ಆಬ್ವಿಯಸ್ಲಿ ಅವರು ಅವ್ರಿಗೇ ಪ್ರಿಫರ್ ಮಾಡ್ತಾರೆ ಫಸ್ಟು ಕೊಟ್ಟು ಕಳ್ಸೋಕ್ಕೆ. ಸೊ ಹಾಗಾಗಿ ಅದನ್ನು ಬೇರೆ ವೆಯ್ಟ್ ಮಾಡಬೇಕಾಯ್ತು. ಅದಾದಮೇಲೆ ನಮ್ಮ ಟರ್ನ್ ಇದ್ದಿದ್ದು.
ಸ್ವಲ್ಪ ಕ್ರೌಡೇ ಇತ್ತು. ನಾನು 1 ಅವರಲ್ಲಿ ಆಗೋಗುತ್ತೆ ಕೆಲಸ ಅಂದ್ಕೊಂಡ್ರೆ ಒಂದು ಆಲ್ಮೋಸ್ಟ್ 2 ಅವರ್ಸ್ವರೆಗೂ ಆಯಿತು. ಸೊ ಹಾಗೆ ನಾನು ಏನೇನು ಬೇಕು ಎಲ್ಲನೂ ತೊಗೊಂಡಿದ್ದಾಯಿತು. ಅಂದರೆ ನನಗೆ ಬೇಕಿರೋ ಥರನೇ ಎಲ್ಲನೂ ಸಿಕ್ತು, ಅದೊಂದು ಖುಷಿ. ನಾನು ವೆಯ್ಟ್ ಮಾಡಿದ್ದಕ್ಕೂ ಎಲ್ಲ ಸಿಕ್ತು ನನಗೆ ಬೇಕಿದ್ದಿದ್ದು. ಇನ್‌ಫ್ಯಾಕ್ಟ್ ಅಲ್ಲಿ ನಾವು ಮೇಕಪ್‌ಗೆ ಅಂತ ಅಂದ್ಬಿಟ್ಟು ಪ್ರಾಡಕ್ಟ್ಸ್ ಕೂಡ ಸಿಗುತ್ತೆ. ಅಂದರೆ ನಾವೇನು ರೆಗ್ಯುಲರಾಗಿ ಮೇಕಪ್ ಮಾಡ್ಕೊಳ್ತೀವಿ ಆ ಥರ ಭರತನಾಟ್ಯಮಲ್ಲಿ ಮಾಡ್ಕೊಳಕ್ಕಾಗಲ್ಲ. ಯಾಕೆಂದರೆ ಸ್ವೆಟ್ಟೆಲ್ಲ ಆಗ್ತಾ ಇರ್ತೀವಿ, ಅದು ಡಿಫ್ರೆಂಟ್ ಕೈಂಡ್ ಆಫ್ ಮೇಕಪ್ ಅದು. ಸೊ ಅದನ್ನು ಎಲ್ಲ ತೊಗೋಬೇಕಿತ್ತು, ಪ್ಯಾನ್ ಕೇಕ್ಸು ಎಲ್ಲನೂ. ಸೊ ಹಾಗಾಗಿ ಅದನ್ನು ಎಲ್ಲನೂ ನಾನು ಪರ್ಚೇಸ್ ಮಾಡಿ ತೊಗೊಂಬಂದೆ. ನೆಕ್ಸ್ಟ್ ಯಾವುದಾದ್ರೂ ವೀಡಿಯೋಲಿ ನಿಮಗೆ ನಾನು ತೋರಿಸ್ತೀನಿ ಹೇಗೆ ನಾವು ಭರತನಾಟ್ಯಮ್ಗೆ ಮೇಕಪ್‌ನ ಹಾಕ್ಕೊಳ್ತೀವಿ ಅಂದ್ಬಿಟ್ಟು. ರೆಗ್ಯುಲರ್ ಮೇಕಪ್‌ಗಿಂತ ಅದು ಕಂಪ್ಲೀಟ್ಲಿ ಡಿಫ್ರೆಂಟಾಗಿರುತ್ತೆ, ಅದೇ ಬೇರೆ ಥರ ಮೇಕಪ್ಪು. ಮತ್ತು ಸುಧೀರು ಅವರ ಆಫೀಸಿಗೆ ಒಂದು ಸ್ವಲ್ಪ ಏನೋ ಬೇಕಿತ್ತು ಅಂದ್ಬಿಟ್ಟು ಅದನ್ನು ಕೂಡ ಹೇಳಿದರು. ಹೆಂಗಿದ್ರು ಹೋಗಿದ್ದೆ ಅಲ್ವಾ, ಅವ್ರು ಒಂದು 10 ಡೇಸ್ ಬ್ಯಾಕಿಂದನೂ ಹೇಳ್ತಾಯಿದ್ರು ನೀನೇನಾದರೂ ಹೋದರೆ ತೊಗೊಂಡು ಬಾ ಅಂತ. ನನಗೂ ಹೋಗೋಕ್ಕಾಗಿರಲಿಲ್ಲ ಅಲ್ವಾ. ಸರಿ ಒಂದೇ ಸಲ ತೊಗೊಂಡು ಹೋಗೋಣ ಅಂದ್ಬಿಟ್ಟು ಅದು ಅಲ್ಲೇ ಇನ್ನೊಂದು ನೆಕ್ಸ್ಟ್ ರೋಡಲ್ಲಿತ್ತು. ಹೋಗ್ಬಿಟ್ಟು ನಾನು ಪರ್ಚೇಸ್ ಮಾಡಿಕೊಂಡು ಬಂದೆ. ಸೊ ಹಾಗಾಗಿ ಅದನ್ನೆಲ್ಲ ನಾನು ಪರ್ಚೇಸ್ ಮಾಡಿಕೊಂಡು ಮನೆಗೆ ಬಂದೆ. ನಾನು ಅರೌಂಡ್ 10:30ಗೆ ಹೋದೆ ಅನಿಸುತ್ತೆ. ಮನೆಗೆ ಬರೋ ಅಷ್ಟರಲ್ಲಿ 12:31 ಆಗಿತ್ತು. ಸೊ ನಾವು ಟೆಸ್ಟ್ ಡ್ರೈವ್ಗೆ ಅಂತ ಅಂದ್ಬಿಟ್ಟು ಕಾರ್ನ ತರಿಸಿದ್ವಿ. ಹಾಗಾಗಿ ನೋಡೋಣ ಅಂದ್ಬಿಟ್ಟು ಒಂದು ರೌಂಡ್ ಹೋಗ್ತಾಯಿದ್ವಿ. ಫೀಚರ್ಸ್ ಎಲ್ಲ ನನಗೆ ಅಷ್ಟು ಡೀಟೇಲಾಗಿ ಹೇಳೋಕ್ಕೆ ಗೊತ್ತಿಲ್ಲ. ಬಟ್ ಲಾಸ್ಟ್ ನೋಡಿದ್ದು ಥಾರ್ಗಿಂತ ಇದು ಸ್ವಲ್ಪ ಅಡ್ವಾನ್ಸ್ಡ್ ಅಂತ ಅನಿಸ್ತು. ಅಂದರೆ ಇನ್ನು ಸ್ವಲ್ಪ ಫೀಚರ್ಸ್ ಜಾಸ್ತಿ ಇದೆ ಇದರಲ್ಲಿ ಅಂತ ಅನಿಸ್ತು. ಮತ್ತು ಥಾರ್ ಸ್ವಲ್ಪ ಏನೋ ಜಾಸ್ತಿ ಶೇಕ್ ಆಗುತ್ತೆ ಅಂತ ಅನಿಸ್ತು ಕೂತ್ಕೊಂಡ್ಮೇಲೆ. ಬಟ್ ಇದು ಅಷ್ಟೊಂದು ಅನ್ನಿಸ್ಲಿಲ್ಲ. ಹೆಂಗಿದೆ ಸಿದ್ಧಾಂತ್ ಫೀಲ್? ಯು ವಾಂಟ್ ಟು ಡ್ರೈವ್? ಚೆನ್ನಾಗಿದೆಲ್ಲ ಫೀಚರ್ಸ್ ಎಲ್ಲ ನೋಡಿಲಿ. ಅಷ್ಟೊಂದು ಕ್ಲಾರಿಟಿ ಏನೂ ಇಲ್ಲ. ಡೋಂಟ್ ಟಚ್ ಎನಿಥಿಂಗ್. ಡೋರ್ ಹಾಕು ಸಿದ್ಧಾಂತ್. ಕ್ಲೋಸ್ ದ ಡೋರ್. ಕೆಳಗಿಳಿದು ಡೋರ್ ಕ್ಲೋಸ್ ಮಾಡು. ಈ ಕಡೆ ಬೇಪುಟ್ಟಿ. ಇನ್ನೂ ಡೀಸೆಂಟಾಗಿದೆ ಅದಕ್ಕಿಂತ ಅಂತ ಅನ್ನಿಸ್ತು. ನಮ್ಮ ಇನೋವಾ ಥರನೇ ಫೀಲ್ ಆಯಿತು ಇದು ಕೂಡ. ಸ್ವಲ್ಪ ಆಲ್ಮೋಸ್ಟ್ ಎಲ್ಲ ಸಿಮಿಲರ್ ಆಗಿದೆ, ಬಟ್ ಇನ್ನೊಂದು ಸ್ವಲ್ಪ ಅಡ್ವಾನ್ಸ್ಡ್ ಫೀಚರ್ಸ್ ಇದೆ ಇದರಲ್ಲಿ. ಸಿದ್ಧಾಂತ್ಗಂತೂ ಸಖತ್ ಇಷ್ಟ ಆಗೋಗಿದೆ ಕಾರು. ಅವನು ಇಳಿದು ಬರೋಕ್ಕೆ ಅವ್ನಿಗೆ ಇಷ್ಟ ಆಗಲಿಲ್ಲ. ಸೊ ಇವ್ರ ಮಕ್ಕಳು ಕೂಡ ಎಲ್ಲ ಎಕ್ಸ್ಪ್ಲೋರ್ ಮಾಡ್ತಾಯಿದ್ದಾರೆ, ಬೇರೆ ಏನೆಲ್ಲ ಇದೆ ನೋಡೋಕ್ಕೆ ಕಾರಲ್ಲಿ ಹೊಸದಾಗಿ ಅಂತ ಅಂದ್ಬಿಟ್ಟು. ಸೊ ನೆಕ್ಸ್ಟ್ ನಾವು ಇನ್ನೊಂದು ರೌಂಡ್ ಹೋಗ್ತಾ ಇದ್ವಿ. ಇನ್ನು ಸ್ವಲ್ಪ ಫೀಚರ್ಸ್ ಏನೇನಿದೆ, ಅಡ್ವಾನ್ಸ್ ಫೀಚರ್ಸ್ ಎಲ್ಲನೂ ತಿಳ್ಕೊಳ್ಳೋಣ ಅಂತ ಅಂದ್ಬಿಟ್ಟು. ಈ ಹುಡುಗರಿಗೆ ಹಂಗೆ ಅಲ್ವಾ, ಏನಾದರೂ ಕಾರು, ವೀಲ್ಸು, ಈ ಬೈಕು ಇದ್ರ ಮೇಲೆ ಸ್ವಲ್ಪ ಕ್ರೇಜ್ ಜಾಸ್ತಿ. ಇಲ್ಲೇ ಕೂತ್ಕೊಳ್ಳೋಣ ನಾನು. ಹಿಂದೆನೂ ಇದೆಯಾ? ಅಮ್ಮ ರಾಮಮ್ಮ ತರ. ಇದಿಷ್ಟೇ ಓಪನ್ ಆಗುತ್ತಾ? ಫುಲ್ ಆಗುತ್ತೆ ಅಷ್ಟೇ. ಅಷ್ಟೇ.
ಸುಧಾ Three, two, one, MG! ಸೊ ನಾವು ಯಾವ ಕಾರ್ನ ನೋಡ್ತಾ ಇದ್ವಿ ಅಂತ ವಿಡಿಯೋ ನೋಡಿರೋರಿಗೆ ಗೊತ್ತಾಗಿರುತ್ತೆ ಅನಿಸುತ್ತೆ. ಮೇ ಬಿ ಗೊತ್ತಾಗಿದ್ರೆ ನೀವೆಲ್ಲ ಕಮೆಂಟ್ ಮಾಡಿ ತಿಳಿಸಿ ನೋಡೋಣ ಎಷ್ಟು ಜನ ಕರೆಕ್ಟಾಗಿ ನೀವು ಆನ್ಸರ್ ಮಾಡಿದ್ರಿ ಅಂತ. ಓಕೆ, ಇಲ್ಲಿ ಇವಾಗ ನಾವು ಸಂಜೆ ಆಗೋಯ್ತು ಆಲ್ಮೋಸ್ಟು. ಸರಿ ಗಣೇಶನ ತರೋಣ ಮತ್ತು ಇಲ್ಲಿ ಸ್ವಲ್ಪ ಹೂವು ಹಣ್ಣು ಎಲ್ಲ ಇತ್ತಲ್ಲ ಅದಕ್ಕೆ ತರೋಕ್ಕೆ ಅಂತ ಬಂದ್ವಿ. ಮೊದಲು ಗಣೇಶನ ಗೌರಿನ ತೊಗೊಂಡೋಗೋಣ ಅಂತ ಬಂದಿದ್ದು. ಆದರೆ ಅಲ್ಲಿ ಗಣೇಶನ ನೋಡ್ತಾ ಇದ್ರೆ ಯಾಕೋ ಮನ್ಸು ಆಗಲೇ ಇಲ್ಲ ಗಣೇಶನ ತೊಗೋಬೇಕು ಅಂತ. ಅಂದರೆ ಲೈಕ್ ನಾವೇ ಮನೇಲಿ ಮಾಡೋಣ ಅನ್ನೋದೇ ನನ್ನ ಮೈಂಡಲ್ಲಿತ್ತು. ಸುಧೀರು ಇಲ್ಲ ನಿನಗೆ ಕಷ್ಟ ಆಗ್ಬೋದು, ನಾಳೆನೇ ಇರೋದು, ನೀನು ಯಾವಾಗ ಮಾಡ್ತೀಯ ಗಣೇಶನ, ಅದು ಯಾವಾಗ ಡ್ರೈ ಆಗುತ್ತೆ, ನಾವು ಶಾಪಿಂಗ್ ಎಲ್ಲ ಹೋಗಬೇಕು, ಸರಿ ನಡಿ ಹೋಗಿ ತಂದುಬಿಡೋಣ ಅಂತಂದರು. ಆಯಿತು ಇರಿ ಫಸ್ಟು ಹಣ್ಣು ಹೂವು ಎಲ್ಲ ಸ್ವಲ್ಪ ಏನೇನು ತೊಗೋಬೇಕು ಅದನ್ನೆಲ್ಲ ತೊಗೊತೀನಿ ನೋಡೋಣಂತೆ. ಆಮೇಲೆ ಏನಾದರೂ ಮನ್ಸು ಚೇಂಜ್ ಆದರೆ ಗಣೇಶನೂ ಹಾಗೆ ತೊಗೊಂಡೋಗೋಣ ಅಂತ. ಸೊ ಅದಕ್ಕೆ ಇಲ್ಲಿ ಹೂವು ಹಣ್ಣು ಎಲ್ಲ ಫಸ್ಟು ತೊಗೊಳ್ತಾ ಇದ್ದೀವಿ. ನಾವು ಕಾರ್ ಟೆಸ್ಟ್ ಡ್ರೈವ್ಗೆ ಅಂದ್ಬಿಟ್ಟು 5 days ಬ್ಯಾಕ್ ಬುಕ್ ಮಾಡಿದ್ದಿದ್ದು. ಬಟ್ ಹಂಗೆ ಪೋಸ್ಟ್ಪೋನ್ ಆಗಿ ಅದು ಕೂಡ ಇವತ್ತಿಗೆ ಬಂತು. ಸರಿ ಮತ್ತೆ ಇದನ್ನು ಮುಂದಕ್ಕೆ ಹಾಕೋದು ಬೇಡ, ಮುಗಿಸ್ಕೊಂಬಿಡೋಣ ಅಂತ ಅದನ್ನು ಮುಗಿಸ್ಕೊಂಡು ನಾವು ಬರೋ ಅಷ್ಟರಲ್ಲಿ ಕತ್ಲೇನೇ ಆಗೋಯ್ತು. ಈ ಥರ ಎಲ್ಲರೂ ಎಕ್ಸ್ಪೀರಿಯೆನ್ಸ್ ಮಾಡಿರ್ತೀವಿ ಅನಿಸುತ್ತೆ. ಅಂದರೆ ಕೆಲಸ ಇಲ್ಲ ಅಂತಂದರೆ ಏನೂ ಇಲ್ದಲೆ ಖಾಲಿ ಏನಪ್ಪ ಮಾಡೋದು, ಫ್ರೀಯಾಗಿದ್ದೀವಿ ಅನ್ನೋ ಥರ ಇರುತ್ತೆ. ಇಲ್ಲಾಂದರೆ ಬಂದರೆ ಎಲ್ಲ ಒಟ್ಟೊಟ್ಟಿಗೆ ಬಂದುಬಿಟ್ಟಿರುತ್ತೆ. ಇದು ಮಾಡೋದಾ ಅದು ಮಾಡೋದಾ ಅಂತ ಡಿಸೈಡ್ ಮಾಡಬೇಕು. ಹಾಗೆ ಈ ಥರ ಮೇ ಬಿ ಎಲ್ಲರ ಲೈಫಲ್ಲೂ ಎಕ್ಸ್ಪೀರಿಯೆನ್ಸ್ ಮಾಡಿರ್ತೀರ ಅಂತ ಅನಿಸುತ್ತೆ. ಸೊ ಕೊನೆಗೆ ನಾವು ಗಣೇಶನ ಮನೆಯಲ್ಲೇ ಮಾಡೋಣ ಅಂತ ನಾನು ಗಟ್ಟಿ ಮನ್ಸು ಮಾಡಿ ಗೌರಿನ ಮಾತ್ರ ನಾವು ಮನೆಗೆ ತೊಗೊಂಡು ಬಂದ್ವಿ. ಗಣೇಶನ ಈಗ ಹೋಗಿ ಮನೆಯಲ್ಲಿ ಮಾಡಬೇಕು. ಬಟ್ ನೋಡ್ತಾ ಇದ್ದೀನಿ ಯಾವ ಗಣೇಶ ಹೇಗೆ ಅಂತ ಅಂದ್ಬಿಟ್ಟು. ಆಮೇಲೆ ಮನೆಗೆ ಬಂದು ಸರಿ ಹಣ್ಣು ಹೂವು ಎಲ್ಲ ತರಬೇಕಿತ್ತಲ್ಲ ಅದನ್ನೆಲ್ಲ ತೊಗೊಂಬಂದಿದ್ವಿ. ಅದನ್ನಿಟ್ಬಿಟ್ಟು ಈಗ ಗಣೇಶನ ಕ್ವಿಕ್ಕಾಗಿ ಮಾಡಿರೋದು ಇದು. ಜಸ್ಟ್ ಒಂದು 1/2 hour ಅನ್ಕೊತೀವಿ ಅಷ್ಟರಲ್ಲಿ ಗಣೇಶನ ರೆಡಿ ಮಾಡಿದ್ದು. ಒಂದು 2-3 times ಮಾಡಿರೋದ್ರಿಂದ ನನಗೂ ಒಂದು ರಫಾಗಿ ಐಡಿಯಾ ಇತ್ತು ಹಿಂಗೆ ಮಾಡಿದ್ರೆ ಬೇಗ ಆಗುತ್ತೆ ಅಂತ. ಮತ್ತು ಸಿದ್ಧಾಂತ್ ಕೂಡ ವರ್ಕ್ಶಾಪ್ ಅಟೆಂಡ್ ಮಾಡಿದ್ದ ಅಲ್ವಾ, ಅವನಿಗೂ ಕೂಡ ಒಂದು ಸ್ವಲ್ಪ ಐಡಿಯಾ ಬಂದಿತ್ತು. ಅದಕ್ಕೆ ಅವನು ಕೂರಿಸ್ಕೊಂಡೆ ಒಂದು ಸ್ವಲ್ಪ ಹೆಲ್ಪ್ ಮಾಡು ಅಂತ ಅಂದ್ಬಿಟ್ಟು. ಪಾಪ ಅವನು ಹೆಲ್ಪ್ ಮಾಡ್ದೆ ನನಗೆ. ನಾನು ಒಂದು ಅಂದಾಜಲ್ಲಿ ತಲೆಗೆ, ಕೈಗೆ, ಕಾಲಿಗೆ ಈ ಥರ ಎಲ್ಲ ಪಾರ್ಟ್ಸ್ನ ನಾನು ಎಷ್ಟು ಬೇಕಾಗುತ್ತೆ ಅಂತ ಒಂದು ಅಂದಾಜಲ್ಲಿ ಅವನಿಗೆ ತಕ್ಕೊಟ್ಟಿದ್ದೆ. ಮಣ್ಣನ್ನು, ಜೇಡಿ ಮಣ್ಣನ್ನು. ಅದು ತುಂಬ ಚೆನ್ನಾಗಿರುತ್ತೆ ಅಲ್ವಾ, ಕ್ಲೇ ಥರ ಮಕ್ಕಳಿಗೆ ಅವನು ಕ್ಲೇಯಲ್ಲಿ ಆಡ್ದಂಗೆ ಇರುತ್ತೆ ಅಂತ ಅಂದ್ಬಿಟ್ಟು ಅವನು ಕೂಡ ಬಂದ ಹೆಲ್ಪ್ ಮಾಡೋಕ್ಕೆ. ಅವನಿಗೆ ಜಸ್ಟ್ ತಕ್ಕೊಡ್ತಾ ಇದ್ದೆ, ಉಂಡೆ ಮಾಡು ಅಂದ್ಬಿಟ್ಟು ರೌಂಡ್ ಬಾಲ್ಸ್ ಮಾಡಿಕೊಡೋಕ್ಕೆ. ಅವನು ಅದನ್ನು ಅದೇ ರೀತಿ ಮಾಡಿಕೊಟ್ಟ. ನನಗೆ ಅದಾದಮೇಲೆ ಹೆಲ್ಪ್ ಆಯಿತು ಫಾಸ್ಟಾಗಿ ಮಾಡೋಕ್ಕೆ. ಎಲ್ಲ ಬೇಗ ಆಗೋಯ್ತು. ನಾನು ಸ್ವಲ್ಪ ಡೀಟೇಲಿಂಗ್ ಮಾಡೋಣ ಅಂದ್ಬಿಟ್ಟು ನನ್ನ ಹತ್ರ ಟೂಲ್ಸ್ ಇದೆ ಮನೇಲಿ. ಮುಂಚೆ ಏನಾದರೂ ಕ್ರಾಫ್ಟಿಗೆ ಅಂತ ಅಂದ್ಬಿಟ್ಟು ಇಂಟ್ರೆಸ್ಟ್ ಇರೋದ್ರಿಂದ ಕ್ರಾಫ್ಟಲ್ಲಿ ಒಂದು ಸ್ವಲ್ಪ ಐಟಮ್ಸ್ನ ಮನೇಲಿ ಇಟ್ಕೊಂಡಿದ್ದೆ. ಸೊ ಅದು ಹೆಲ್ಪ್ ಆಯಿತು ಇವಾಗ. ಮತ್ತು ಟೂತ್ ಪಿಕ್ಕು ಈ ಥರ ನನ್ನ ಹತ್ರ ಇರೋವಂಥ ಟೂಲ್ಸ್ನ ಯೂಸ್ ಮಾಡಿಕೊಂಡು ಇನ್ನು ಸ್ವಲ್ಪ ಡೀಟೇಲಿಂಗಾಗಿ ಗಣೇಶನಿಗೆ ನಾಮ ಇರ್ಬೋದು, ಕಣ್ಣು, ಈ ರೀತಿ ಎಲ್ಲನೂ ಸ್ವಲ್ಪ ಡೀಟೇಲ್ ವರ್ಕ್ನ ಮಾಡಿಬಿಟ್ಟು ಅದನ್ನು ಡ್ರೈ ಮಾಡೋಕ್ಕೆ ಬಿಟ್ಟಿದ್ದೀನಿ. ಇನ್ನು ಆ ಕಡೆ ಸುಧೀರ್ ಹೆಲ್ಪ್ ಮಾಡ್ತಾಯಿದ್ರು. ನಾವು ವರಮಹಾಲಕ್ಷ್ಮಿ ಮತ್ತು ಕೃಷ್ಣ ಜನ್ಮಾಷ್ಟಮಿ ಎಲ್ಲ ಮಾಡಿದ್ವಲ್ಲ, ಹಂಗಾಗಿ ಅದ್ರ ಮೇಲೆ ಸ್ವಲ್ಪ ಐಡಿಯಾ ಇತ್ತು ಅವ್ರಿಗೆ ಹಿಂಗೆ ಮಾಡಿದ್ರೆ ಚೆನ್ನಾಗಿ ಕಾಣಿಸುತ್ತೆ ಅಂತ. ಸೊ ಅದನ್ನು ಅವರು ಬ್ಯಾಕ್ ಡ್ರಾಪ್ ಎಲ್ಲ ಹಾಕಿ ಅಲ್ಲಿ ಅವರು ನನಗೆ ಹೆಲ್ಪ್ ಮಾಡಿಕೊಡ್ತಾ ಇದ್ದಾರೆ. ಇನ್ನು ನಾನಿಲ್ಲಿ ಡೀಟೇಲಿಂಗ್ ಎಲ್ಲ ಮಾಡಿ ಅದನ್ನು ಡ್ರೈ ಮಾಡಿಕೊಂಡ್ರೆ ಅದ್ರ ಮೇಲೆ ಒಂದು ಸ್ವಲ್ಪ ಗೋಲ್ಡ್ ಪೇಂಟಿಂಗ್ ಥರ, ಅಂದರೆ ಈಗ ಗೋಲ್ಡ್ ಜಿವೆಲ್ಸ್ ಹಾಕಿದ್ದೀವಿ ಅನ್ನೋ ಥರ ಟಚ್ ಬರುತ್ತೆ ಅಂದ್ಬಿಟ್ಟು ಅದನ್ನು ಕೂಡ ಮಾಡಿಟ್ಟಿದ್ದೆ. ನೋಡೋಣ ಡ್ರೈ ಆದರೆ ಅಷ್ಟರಲ್ಲಿ ನಾವು ಅದನ್ನು ಪೇಂಟಿಂಗ್ ಕೂಡ ಮಾಡ್ಬೋದು, ಅಂದರೆ ವಾಟರ್ ಪೇಂಟ್ ಬರುತ್ತಲ್ಲ ಅದನ್ನು ಕೂಡ ಮಾಡೋಣ ಅಂದ್ಬಿಟ್ಟು. ಇನ್ನು ಸಿದ್ಧಾಂತು ಮತ್ತು ಅವನು ಇಲಿ ಮತ್ತು ಲಡ್ಡು ಎಲ್ಲ ಮಾಡೋಕ್ಕೆ ಅಂತ ಅಂದ್ಬಿಟ್ಟು ಅವ್ನು ತೊಗೊಂಡಿದ್ದ. ನಂದು ಇನ್ನೇನು ಆಲ್ಮೋಸ್ಟ್ ಎಲ್ಲ ಮುಗೀತು. ಈಗ ಗಣಪತಿಗೆ ವಸ್ತ್ರ ಹಾಕೋಣ ಅಂತ ಅನ್ನಿಸ್ತು ನನಗೆ. ವಸ್ತ್ರ ಹಾಕಿದ್ರೆ ಇನ್ನು ಸ್ವಲ್ಪ ಕಂಪ್ಲೀಟಾಗಿ ಅಂತ ಅನಿಸುತ್ತೆ ಅಂದ್ಬಿಟ್ಟು ಅದನ್ನು ಕೂಡ ರೆಡಿ ಮಾಡ್ಕೊತಾ ಇದ್ದೀನಿ. ಇನ್ನೇನು ಆಲ್ಮೋಸ್ಟ್ ಎಲ್ಲ ಆಗೋಯ್ತು ಮಾಡಿದ್ದು. ಇನ್ನೊಂದು 5-10 minutesಲ್ಲಿ ಎಲ್ಲ ಮುಗಿಯುತ್ತೆ ಅಂತ ಅನ್ನೋ ಟೈಮಲ್ಲಿ ಈ ಐಡಿಯಾ ಬಂತು ನನಗೆ. ಸರಿ ಇನ್ನೆಷ್ಟೊತ್ತಾಗುತ್ತೆ ಮಾಡೋಕ್ಕೆ ಅಂದ್ಬಿಟ್ಟು ಒಂದು ಉಂಡೆ ತೊಗೊಂಡು ಅದನ್ನು ಸ್ಟ್ರಿಪ್ ಥರ ಸ್ಟ್ರೈಟಾಗಿ ಮಾಡಿ ಅದ್ರ ಮೇಲ್ಗಡೆ ನನ್ನ ಹತ್ರ ಇರೋ ಟೂಲ್ಸ್ನ ಯೂಸ್ ಮಾಡಿಕೊಂಡು ಒಂದು ಡಿಸೈನ್ ಏನಾದರೂ ಒಂದು ಪ್ಯಾಟ್ರನ್ ಮಾಡೋಣ ಅಂತ ಮಾಡ್ತಾಯಿದ್ದೀನಿ. ಅದನ್ನು ತೆಗೆದುಬಿಟ್ಟು ನೀಟಾಗಿ ಹಿಂಗೆ ಶಲ್ಯ ಥರ ಹೊಚ್ಚೋದಷ್ಟೇ. ಸೊ ಇದಾದರೆ ನಂದು ಗಣೇಶ ಕಂಪ್ಲೀಟಾಗಿ ಹೋಗ್ಬಿಡತ್ತೆ.
ಇನ್ನೂ ಆ್ಯಕ್ಚುಲಿ ಹೇಳಬೇಕು ಅಂದರೆ ಮಾಡ್ತಾ ಮಾಡ್ತಾ ನಮಗೆ ಒಂದು ಐಡಿಯಾ ಬರುತ್ತೆ, ಹಿಂಗೆ ಮಾಡಿದ್ರೆ ಒಂದು ಫಿನಿಶಿಂಗ್ ಬರುತ್ತೆ, ಹಿಂಗೆ ಮಾಡಿದ್ರೆ ಒಂದು ಲುಕ್ ಬರುತ್ತೆ ಅಂತ. ಸೊ ಇಲ್ಲಿ ನಮ್ಮ ಸಿದ್ಧಾಂತ್ ಮಾಡಿರೋದು ಮತ್ತು ನಾನು ಮಾಡಿರೋದು ಎರಡೂ ಗಣೇಶನೂ ರೆಡಿ ಆಯಿತು. ಇನ್ನು ಹಬ್ಬಕ್ಕೆ ನನ್ನ ಗಣೇಶ ಮತ್ತು ಸಿದ್ಧಾಂತ್ ಮಾಡಿರೋಂಥ ಗಣೇಶ ಎರಡನ್ನೂ ಇಡೋಣ ಅಂತ ಅಂದ್ಕೊಂಡಿದ್ದೀವಿ. ಸೊ ಈ ರೀತಿಯಾಗಿ ನಾನು ಗಣೇಶನ ರೆಡಿ ಮಾಡಿ ಇಟ್ಕೊಂಡೆ. ಇನ್ನೂ ಅಡುಗೆದೇನು ಯೋಚನೆ ಇರಲಿಲ್ಲ, ಯಾಕೆ ಅಂದರೆ ಮಧ್ಯಾಹ್ನ ಮಾಡಿರೋ ಕಾಳು ಸಾರಿತ್ತು. ಸುಧೀರು ಬಾಂಬೆಲೆಲ್ಲ ಅಂದರೆ ಲೈಕ್ ನಾರ್ತ್ ಸೈಡ್ ಹೋದಾಗ ಅವರು ಮೀಸಲ್ ಪಾವ್ ತುಂಬ ಇಷ್ಟಪಟ್ಟು ತಿಂತಾರೆ. ಈ ಪುಣೆ ಬಾಂಬೆ ಸೈಡ್ ಹೋದಾಗ ಅವರು ಅದನ್ನು ಹೇಳಿದ್ರು, ಕಾಳಿನ ಸಾರು ಹೆಂಗೂ ಇದೆಯಲ್ಲ, ನೈಟಿಗೆ ಮೀಸಲ್ ಪಾವ್ ಮಾಡೋಣಂತೆ ಅಂತ ಅಂದ್ಬಿಟ್ಟು. ಸೊ ಹಾಗಾಗಿ ಗಣೇಶ ಕಂಪ್ಲೀಟ್ ಆಗಿದ ತಕ್ಷಣ ಮೀಸಲ್ ಪಾವ್ ಮಾಡೋಕ್ಕೆ ಬಂದ್ವಿ. ಇಲ್ಲಿ ಈ ಥರ ಏನಾದರೂ ನಾರ್ತ್ ಇಂಡಿಯನ್ ಡಿಶಸ್ ಮಾಡಬೇಕು ಅಂದರೆ ಸುಧೀರ್ ಇಂಟ್ರೆಸ್ಟಿಂದ ಬರ್ತಾರೆ. ಅದಕ್ಕೇನಿಲ್ಲ, ಸ್ವಲ್ಪ ಹೆಚ್ಚಿಟ್ಟಿರೋ ಅಂಥ ಈರುಳ್ಳಿ, ಸಣ್ಣಕ್ಕೆ ಹೆಚ್ಚಿರೋ ಅಂಥ ಈರುಳ್ಳಿ ಮತ್ತು ಬೆಣ್ಣೆ ಇದ್ದರೆ ಸಾಕು. ಕಾಳು ಸಾರು ಇರುತ್ತೆ ಮತ್ತು ಅದಕ್ಕೆ ಘಾಟಿಯ ಅಂತ ಸಿಗುತ್ತೆ ಅಲ್ವಾ, ಅದನ್ನು ಹಾಕ್ಬಿಟ್ಟು ಅದನ್ನು ಮಾಡ್ಕೊಂಡ್ವಿ ನಾವು ಮೀಸಲ್ ಪಾವ್ನ. ಫಸ್ಟು ಮಕ್ಳಿಗೆ ಮಾಡಿಕೊಟ್ಬಿಡೋಣ, ಅವ್ರದ್ದಾದರೆ ನಮ್ದಾದಂಗೆ ಅಲ್ವಾ ಅಂದ್ಬಿಟ್ಟು ಅವ್ರಿಗೆ ರೆಡಿ ಮಾಡ್ತಾ ಇರೋದು. ಇನ್ನೂ ಮನೇಲಿ ಪಾವ್ ಬಜ್ಜಿ ಮಾಡಿದ್ವಿ, ಹಾಗಾಗಿ ಪಾವ್ ಕೂಡ ಇತ್ತು ಮನೆಯಲ್ಲೇ. ಎಲ್ಲ ಇದ್ದಿದ್ದರಿಂದ ನಮಗೆ ಏನೂ ಅಡುಗೆ ಯೋಚನೆ ಆಗಲಿಲ್ಲ. ಇನ್ನು ಯಾವಾಗಾದರೂ ಒಂದೊಂದು ಸಲ ರೇರಾಗಿ ಈ ಥರ ನಾರ್ತ್ ಇಂಡಿಯನ್ ಡಿಶಸ್ನ ಕೂಡ ಮಾಡ್ಕೊಳ್ತೀವಿ. ಪಾವ್ ಭಾಜಿ ಆಗಿರ್ಬೋದು, ವಡಾ ಪಾವ್ ಆಗಿರ್ಬೋದು, ಮತ್ತು ಈ ಥರ ಮೀಸಲ್ ಪಾವು, ಈ ಥರದ್ದನ್ನೆಲ್ಲ ನಾವು ಆಚೆ ಹೋದಾಗ ಯಾವಾಗಾದರೂ ತಿನ್ನೋಕ್ಕೆ ಇಷ್ಟಪಡ್ತೀವಿ. ಮನೆಯಲ್ಲಿ ಒಂದೊಂದು ಸಲ ಟ್ರೈ ಮಾಡ್ತೀವಿ. ಸೊ ಈ ಥರ ಇದ್ದಾಗ ಸುಧೀರ್ ಕೂಡ ಹೆಲ್ಪ್ ಮಾಡ್ತಾರೆ ಬಂದು. ಅವ್ರಿಗೆ ಈ ಡಿಶಸ್ ಎಲ್ಲ ಅವ್ರಿಗೂ ಇಷ್ಟ ಆಗುತ್ತೆ ತಿನ್ನೋಕ್ಕೆ, ಹಾಗಾಗಿ. ಮತ್ತು ಈ ಥರ ಎಲ್ಲ ಸಣ್ಣಗೆ ಈರುಳ್ಳಿನ ಕಟ್ ಮಾಡಬೇಕು ಅಂದರೆ ನಮ್ಮ ಮನೇಲಿ ಚಾಪರ್ ಇದೆ. ಚಾಪರ್ ಅಂದರೆ ಗ್ರೈಂಡರೇ, ಅಂದರೆ ಮಿಕ್ಸಿಯಲ್ಲಿ ಒಂದು ಸಪ್ರೇಟ್ ಬ್ಲೇಡ್ ಕೊಟ್ಟಿದ್ದಾರೆ. ಅದರಲ್ಲಿ ಹಾಕ್ಬಿಟ್ರೆ ಎಷ್ಟು ನೀಟಾಗಿ ಅದು ಚಾಪ್ ಆಗಿರುತ್ತೆ ಅಂತಂದರೆ ಈ ಥರ ಡಿಶಸ್ಗೆಲ್ಲನೂ ಅದು ಯೂಸ್ ಆಗುತ್ತೆ. ಸೊ ಅದರಿಂದ ಮಾಡ್ಕೊಂಡಿದ್ದು. ಸರಿ, ಅದನ್ನೇ ಇವತ್ತು ನೈಟಿಗೆ ಮಾಡೋಣ, ಮಕ್ಕಳು ಕೂಡ ಇಷ್ಟಪಟ್ಟು ತಿಂತಾರೆ ಅಂದ್ಬಿಟ್ಟು ಇವತ್ತು ನೈಟ್ಗೆ ಇದನ್ನೇ ಮಾಡ್ಕೊಂಡ್ವಿ. ಇದು ಇವತ್ತಿನ ವ್ಲಾಗ್ ಆಗಿತ್ತು. ನಿಮ್ಮೆಲ್ಲರಿಗೂ ಈ ವ್ಲಾಗ್ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಪ್ಲೀಸ್ ಡೂ ಕನ್ಸಿಡರ್ ಸಬ್ಸ್ಕ್ರೈಬಿಂಗ್ ಟು ಮೈ ಚಾನಲ್. See you on another vlog. Thanks for watching. Until then, take care. Bye bye. Be kind to everyone.